ಅವರು ಹೆಂಡತಿ ಊರು ನೊಣವಿನ ಕೆರೆ ಜೋಯಿಸ್ ಅಂತ. ಅಷ್ಟೊತ್ತಿಗೆ ಅವ್ರ ಮದ್ವೆ ಆಗಿ ತಿಪ್ಟೂರ್ಲಿದ್ರು. ನಾನು ಅವಾಗ ಅವ್ರ ಮನೆಗೆ ಹೋಗಿ ಬಂದಿದ್ದೆ. ಅವ್ರ ತಂದೆ ಇದ್ರು, ಇವ್ರ ಮಾವ, ಭೈರಪ್ಪನವ್ರ ಮಾವ. ಅಯ್ಯೋ, ನಾನು ತುಂಬಾ ಓದ್ತಾ ಇದ್ದೆ. ನನ್ಗೆ ಅದ್ರೊಳಗೆ ಗೃಹಭಂಗ ತುಂಬಾ ಇಷ್ಟ. ಯಾಕೆಂದ್ರೆ ಅವ್ರ ಜೀವನದ ಕತೆ ಅದು. ಆ ಚಂದ್ರಾಯಪಟ್ಟಣ, ಆ ನಡುವಿನ ಕೆರೆ ನಮ್ಮ ಅಜ್ಜಿ ಊರು. ಹಂಗಾಗಿ ನಂಗೆ ಸ್ವಲ್ಪ ಭಾರಿ ಅದು ಮನಸ್ಸಿನ ಮೇಲೆ ಪರಿಣಾಮ ಬಿದ್ದಿತ್ತು. ಅಯ್ಯೋ, ತುಂಬಾ ಬೇಜಾರಾಯ್ತಪ್ಪ. ನನ್ಗೆ ನಮ್ಮ ಮನೇಲಿ ಯಾರೋ ಕಳ್ಕೊಂಬಿಟ್ಟೆ ಅನ್ನಿಸ್ತು. ಮೈಸೂರ್ಲಿ ನನ್ನ ಕಸಿನ್ ಮನೆ ಪಕ್ಕ ಅವ್ರ ಮನೆ. ಅವರು ತುಂಬಾ ಸ್ವಲ್ಪ ಸಿಡುಕೋರು. ನಮ್ಮ ಅಕ್ಕನ ಮಗಳು ಹೋಗಣ್ಮೆ ಅವ್ರ ಮನೆಗೆ, ಅಯ್ಯೋ ಸ್ವಲ್ಪ ಸಿಡುಕ್ತದೆ ಕಡೆ ಮುಕ್ತಮ್ಮ ಅನ್ನವಳು. ನಾ 2-3 ಸಲ ಅವ್ರನ್ನ ಮೀಟ್ ಮಾಡಿದ್ದೀನಿ. ಕನಕಪುರದೊಳಗೆ ಸಾಹಿತ್ಯ ಸಮ್ಮೇಳನ ಆಯ್ತಲ್ಲ, ಅವಾಗ ಬಸವರಾಧ್ಯ ಇದ್ರು. ಅವರು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರೆಸಿಡೆಂಟ್ ಆಗಿರೋ. ಅವಾಗ ಕನಕಪುರದೊಳಗೆ ಯಾರ್ದೋ ಮನೇಲಿ ಉಳ್ಕೊಂಡಿದ್ರು ಭೈರಪ್ಪನವರು. ಅವಾಗ ನಾವು ಹೋಗಿ ಮೀಟ್ ಮಾಡಿ ಬಂದಿದ್ವಿ. ಇಲ್ವೇ ಇಲ್ಲ, ಅದ್ರೊಳಗೊಂದು ಭಾಗ ತಗೊಂಡೆ ಏನೋ ಸ್ವಲ್ಪ. ಇಲ್ಲ, ಈಗಿನ ಜನರೇಷನ್ ವಾಸಿರಿ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಓದಿದ್ದೀನಿ. ಅದರೊಳಗೆ ದೂರ ಸರಿದದು ಜಾಸ್ತಿ ಯಾರು ಮಾತಾಡ್ತಿಲ್ಲ ಆ ವಿಷಯ. ಅಯ್ಯೋ, ಇಂಥವ್ ಸಿಗ್ತಾರ. ಅವರ ಕಟ್ಟ ಅಭಿಮಾನಿ ಅಂದ್ರೆ ನಾನು ಅವ್ರ 25 ಕಾದಂಬರಿಗಳು ಲಕ್ಷ ಸಲ ಓದಿನಿ. ಅವರಂತ ಕಟ್ಟ ಅಭಿಮಾನಿ ನಾನು. ಅವರಿಗೆ ತುಂಬ ಹೃದಯದ ನಾನು ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಂತ ಬಿಡ್ಕೋತೇನೆ. ಕಾಲ ಮಂಡಿ ಆಪರೇಷನ್ ಆದ್ರೂ 20 ದಿವಸ ಬಂದೇನಲ್ಲ ನಾನು. ನನಗೆ ನನ್ನನ್ನು ಹುಟ್ಟಿದ ಹಬ್ಬಕ್ಕೆ ನನಗೆ ಅವ್ರ 25 ಗ್ರಂಥಗಳನ್ನು ನಮ್ಮ ಮನೆಯವರು ನನಗೆ ಅಂತ ಇದನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅವರು ಭೈರಪ್ಪನವರಿಗೆ ನಾನು ಜ್ಞಾನಪೀಠ ಪ್ರಶಸ್ತಿ ಸಿಗ್ಲಿಲ್ಲ ಅಂತ ನಮ್ಮ ಮನಸ್ಸಿನ ಎಲ್ಲಾ ಅಭಿಮಾನಿಗಳ ಮನಸ್ಸಿನ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆಲ್ಲ ಅದೇ ದೊಡ್ಡದು. ಅವರ ಕೃತ್ಯಗಳನ್ನು ಎಲ್ಲಾ ಓದಿದ್ದೀನಿ. 94 ವರ್ಷ ತುಂಬ ಜೀವನ ಮಾಡಿದ್ರು. ಅಂತ ಮೇರೆ ವ್ಯಕ್ತಿ, ಅಂತ ಕಾದಂಬರಿಕಾರಗಳ ಎಂದೂ ಮುಂದೆ ಹುಟ್ಟಲಿಕ್ಕಿಲ್ಲ, ಹಿಂದೂ ಹುಟ್ಟಿಲ್ಲ. ಅಂತ ಕಥೆಗಳನ್ನು ಬರೆದವ್ರನ್ನ, ಅವ್ರನ್ನ ಕಾದಂಬರಿಗಳನ್ನ ಓದಿ ಎಷ್ಟೋ ಕಣ್ಣೀರು ಹಾಕಿದ್ದೀನಿ. ತಿಂಗಳವರೆಗೂ ನನಗೆ ಅವ್ರದ್ದು ಮರಿಲಿಕ್ಕೆ, ಆ ಕಾದಂಬರಿ ಓದಿದ್ದು ಮರಿಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಅವರಿಗೆ ನಾನು ಎಷ್ಟು ಕೃತಜ್ಞತೆ ಅರ್ಪಿಸಿದ ಕಡಿಮೆ. ಅವರಂತ ವ್ಯಕ್ತಿ ಹುಟ್ಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅವರಂತ ಕೃತಿಕಾರ ಹುಟ್ಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಎಷ್ಟು ನನ್ನ ತುಂಬ ಹೃದಯ ಏನ್ರಿ, ಒಂದೇ ಒಂದ್ಸಲ ಏನೋ ಕವಲು ಏನೋ ಇದು ಸಂವಾದ ನಡೆದಿತ್ತು ನೋಡ್ರಿ. ಗಣೇಶ ಯಾವುದೋ ಒಂದು ಕಾದಂಬರಿದು ಒಂದು ಸಂವಾದ ನಡೆದಿತ್ತು. ಅವಾಗ ನಾನು ಮುಖಾಮುಖಿ ಭೇಟಿಯಾಗಿದ್ದಿಲ್ಲ. ಇಂಥ ನಮ್ಮ ಮನೆಯವರು ನಮ್ಮನ್ನ ಒತ್ತಾಯ ಪೂರ್ವ ನಿನ್ನ ಕೊನೆ ಆಶೆ ಇರ್ಲಿ, ನೀನು ಅವರ ಕಟ್ಟ ಅಭಿಮಾನ ಇದೀ ಅಂತ ಇವತ್ತು ಕರ್ಕೊಂಡ್ ಬಂದ್ರೆ ನನಗೆ. ನಾನು ಅವ್ರ ಕೊನೆಯದಾಗಿ ಅವ್ರನ್ನ ನೋಡ್ತೀನಿ. ನಾನು ಬಹಳ ದುಃಖ ಆಗಿದ್ರಿ. ಮನೆಯವ್ರನ್ನ ಕಳ್ಕೊಂಡಂಗ ಆಗಿದ್ದರಿ. ಅವ್ರ ಪ್ರತಿಯೊಂದು ಕಾದಂಬರಿ, ಓಶ ವೃಕ್ಷ, ಅವೆಲ್ಲ ಕಾದಂಬರಿ ಓದಿ ನಾನು ತುಂಬಾ 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 ಹತ್ತೇನ್ರಿ. ಅವ್ರಿಗೆ ಅವರಂತ ವ್ಯಕ್ತಿ ಕೃತಿಕಾರ ಇಲ್ಲ ಅಂದಾಗ ನನಗೆ ನಿನ್ನೆ ಸಾಯಂಕಾಲ ಸಿಕ್ತೆ. ನನಗೆ ಇದು 6:30 ನಾವು ಟಿವಿನ ಹಾಕೋದಿಲ್ರಿ ಯಾವಾಗ್ಲೂ. ನಾನು ಅಂತ ಇಂಥ ಧಾರಾವಾಹಿ ನೋಡ್ಕೋತ ಕೂಡಂಗಿಲ್ಲ. ಅವ್ರು ಉತ್ತರಾಖಂಡ ಓದ್ತಾ ಇದ್ದೆ ನಾನು. ಎಷ್ಟೋ ಸಲ ಓದಿದ್ದೀನಿ ಬಿಡ್ರಿ ಅವ್ರ ಕಾದಂಬರಿಗಳನ್ನ. ಉತ್ತರಾಖಂಡ ಸೀತಾದ ಅಂತ ಹೇಳಿ ಅದು ಓದಿದ್ದೀನಿ. ಆದ್ರೂ ಕೂಡ ನನಗೆ ಇಂಥ ಇಳಿ ವಯಸ್ಸಿನಲ್ಲಿ 67 ವಯಸ್ಸಿನಲ್ಲಿ ನನಗೆ ಓದ್ಬೇಕನ್ನಿಸ್ತು. ಓದ್ತಾ ಇದ್ದೆ. ಅಷ್ಟೊತ್ತಿಗೆ ಇದು ಯೂಟ್ಯೂಬ್ ನಲ್ಲಿ ನ್ಯೂಸ್ ಬಂತು, ನೋಡ್ದೆ. ಮನೇನೆ ಕಳ್ಕೊಂಡಂಗಾಯ್ತು. ಅವ್ರು ನಮ್ಮ ಅಂತ ವ್ಯಕ್ತಿ ಕೃತಿಕಾರ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಕೃತಿಕಾರ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಡೀ ನಾನು ಅವರಿಗೆ ಅಭಿಮಾನ. ಅವರಿಗೆ ನಾ ಎಷ್ಟು ಏನ್ ಹೇಳಿದ್ರು ಸಾಧ್ಯ ಇಲ್ಲ. ನಾವು ಸೀತಾ ಸರ್ಕಲ್ ಇಂದ ಬಂದೀವಿ. ನಾವು ಮೂಲತಃ ನಾವು ಹುಬ್ಬಳ್ಳಿಯವರು. ನಾವು ಬೆಳಗಾವಿಯಿಂದ ಸೆಟ್ಲ್ ಆಗಿದ್ವಿ. ಇಲ್ಲಿ ಮಕ್ಕಳ ಸಲ ಓದಿನ ಸಲ ಇಲ್ಲಿ ಬಂದಿದ್ದೀವಿ. ಅವ್ರ ಕಾದಂಬರಿಗಳನ್ನ ಎಷ್ಟೆಲ್ಲ ಓದಿದ್ದೆ ನಾವು. ನನಗೆ ಅವ್ರ ಮನೆಗೆ ಸಾಧ್ಯ ಇಲ್ಲ. ಫಸ್ಟ್ ಓದಿದ್ದು ಏನ್ 15 ವರ್ಷ ಇರ್ಬಹುದೇನು. ಹತ್ತಿದ್ದೀನಿ ಅಂದ್ರೆ ಈಗ ರೀಸೆಂಟ್ ಆಗಿ ಮತ್ತೋದೆ. ಈಗ ಇಷ್ಟ ಆಗ್ತಿಲ್ಲ ಅದು ಓದಕ್ಕೆ. ನಾವೆಲ್ಲ ತುಂಬಾ ಓದಿ ನಂಗೆ ಶಿವರಾಮ್ ಕಾರಂತ, ಇನಾಂದಾರು, ಆಮೇಲೆ ಇವರು ಯಶವಂತ್ ಚಿತ್ತಾಲ, ಶಿವರಾಮ್ ಕಾರಂತ ಬುಕ್ ಫುಲ್ ಇದೆ. ನಾವು ಸ್ವಲ್ಪ ಓದೋದು ಜಾಸ್ತಿ. ಆ ಕಾಲದವ್ರಿಗೆ ಬೇರೆ ಕೆಲಸ ಇರ್ಲಿಲ್ವಲ್ಲ, ಓದ್ತಾ ಇದ್ವಿ.
ಈಗ ಯೂಟ್ಯೂಬ್ ಇರ್ಲಿಲ್ಲ, ಎಂಥದ್ದು ಇರ್ಲಿಲ್ಲ, ಏನಿರ್ಲಿಲ್ಲ, ಓದೋದೇ ಬಂತು. ಥ್ಯಾಂಕ್ ಯು ರೀ. ಓಕೆಪ್ಪ. ಭೈರಪ್ಪನವ್ರ ಕಾದಂಬರಿ ಓದಕ್ಕೆ ಸ್ಟಾರ್ಟ್ ಮಾಡಿ 50 ವರ್ಷ ಆಗಿದೆ. ಸೊ ನಮ್ಗೆ ಇವಾಗ 68 ವರ್ಷ. ಸೊ ಇನ್ನ ಓದ್ತಾನೆ ಇದ್ದೀನಿ. ಯಾವಾಗ ಓದಿನೋ ಅದು ನವನೇ ಯಾವಾಗ ಓದಿನೋ ಒಳ್ಳೇದೇ. ಇನ್ನೊಂದ್ಸರಿ ಅರ್ಥನೇ ಆಗಿರಲ್ಲ, ಒಂದೊಂದ್ಸರಿ ಓದ್ತಾನೆ ಇರ್ತೀವಿ ಅಷ್ಟೇ. ಹಳೆ ಕಾದಂಬರಿಗಳೇ ಸಾಕು ಸರ್, ಅಷ್ಟು ಬಂದಿಟ್ಟವು ಏನು ಅರ್ಥ ಆಗಿರಲ್ಲ ಜನಗಳಿಗೆ. ಒಂದು 10 ಸತಿ ಓದಿದ್ರು ಒಂದು ಏನೋ ಇನ್ನೊಂದ್ಸರಿ ಹೊಸ ಕಾಣಿಸ್ತಾ ಇತ್ತು. ಫಸ್ಟ್ ಪಾಯಿಂಟ್. ರೀಸೆಂಟ್ ಹೋಗಿದ್ದೆ ಅವ್ರ ಮನೆ ಕಡೆ, ಬಟ್ ಅವ್ರು ಇರ್ಲಿಲ್ಲ, ಅವ್ರು ಫಾರಿನ್ ಹೊರಟಾಗಿದ್ದಾರೆ ಅವಾಗ. ಥ್ಯಾಂಕ್ ಯು. ನಮ್ದು ಚಂದ್ರಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ ಸಂತೇಶ್ವರ ಗ್ರಾಮದವರು SL ಭೈರಪ್ಪ ಸಾಹೇಬ್ರು. ನಮ್ದು ಅವರೂರಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ, ಬಿಸ್ಲೆಹಳ್ಳಿ ಅಂತ. ನಾವು ನಮ್ಮ ಸುತ್ತಮುತ್ತಲಿನ ಏನು ಹಳ್ಳಿ ರೈತರ ಬಗ್ಗೆ ಬಹಳ ಕಾಳಜಿ ಇತ್ತು ಮಾತ್ರ ಅವ್ರಿಗೆ. ಈಗ ಕಳೆದ ಒಂದು 3 ತಿಂಗಳಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು ಸಂತೇಶ್ವರ ಗ್ರಾಮದಲ್ಲಿ, ಬಂದಿದ್ರು ಅವರು. ಹೇಮಾವತಿ ನೀರ್ನ ಅಲ್ಲಿನ ಒಂದು 25 ಹಳ್ಳಿಗಳಿಗೆ ಒಳ್ಳೇದಾಗಂಗೆ, ಕೆರೆಗಳಿಗೆ ನೀರ್ನ ತಲುಪಿ ರೈತರಿಗೆ ಒಳ್ಳೇದಾಗಬೇಕು ಅಂತ ಪೈಪ್ ಲೈನ್ ಮಾಡಿಸಿ ರೈತರಿಗೆ ಒಳ್ಳೇದ್ ಮಾಡಕ್ಕೆ ಬಹಳ ಕಾಳಜಿ ಅಂತ ಮಾಡಿದಂತೆ SL ಭೈರಪ್ಪನವ್ರ ಬಗ್ಗೆ ನನಗೆ ಬಹಳ ಅಭಿಮಾನ ಐತೆ. ಮತ್ತೆ ಅವ್ರ ಕತೆ ಕಾದಂಬರಿಗಳು ಈ ಪುಸ್ತಕಗಳನ್ನ ನಾನು ಕೂಡ ಓದಿದ್ದೀನಿ, ಅದ್ರ ಬಗ್ಗೆನೂ ಕೂಡ ಬಹಳ ಗೌರವ ಐತೆ. ಇವತ್ತು ಅವ್ರನ್ನ ಕಳ್ಕೊಂಡಿರೋದು ನಮ್ಗೆ ಬಹಳ ಮನಸ್ಸಿಗೆ ನೋವಾಗ್ತಾ ಐತೆ. ಅದು ಊರಿನ ಜನನು ಕೂಡ ಬಹಳ ನೋವು ಪಡ್ತಾ ಇದ್ದಾರೆ ಇವ್ರ ಬಗ್ಗೆ. ಹಿಂದೆ ಅವರು ಇದ್ದಂತ ಟೈಮಲ್ಲಿ ಅವ್ರು ಮಾಡಿರ್ತಕ್ಕಂತ ಒಳ್ಳೇದಕ್ಕೆ ರೈತರುಗಳಿಗೆ ಬಹಳ ಸಂತೋಷ ಆಗೈತೆ. ಇವತ್ತು ರೈತರುಗಳಿಗೆ ಬಹಳ ನೋವಲ್ಲಿದ್ದಾರೆ. ಭೈರಪ್ಪನವ್ರ ಬಗ್ಗೆ ಏನ್ ಹೇಳೋದು. ಕನ್ನಡ ಸಾಹಿತ್ಯ ಓದುವಂತವ್ರು, ಗಂಭೀರವಾದ ಸಾಹಿತ್ಯ ಓದುವಂತವ್ರ ಒಂಥರ ನಮ್ ಗಂಭೀರವಾದ ಓದುನ ಕಲಿಸ್ಕೊಟ್ಟವ್ರೆ ಅವರು. ಇನ್ನು ಮುಂದಿನ ಜನರೇಷನ್ಗೂ ಇದನ್ನ ಸಾಗ್ಬೇಕಾಗಿರುವಂತದ್ದು. ಹೇಗೆ ನಾವು ಮಹಾಭಾರತ, ರಾಮಾಯಣ, ಭಗವದ್ಗೀತೆಯನ್ನೆಲ್ಲ ಪದೇ ಪದೇ ಓದಿದಾಗ ನಮಗ್ ವಯಸ್ಸಾದಂತೆ ಅದು ಬೇರೆ ಬೇರೆ ರೂಪ ಹೇಗ್ ಕೊಡುತ್ತೋ ಆ ತರ ಭೈರಪ್ಪನವರ ಎಲ್ಲಾ ಕೃತಿಗಳನ್ನು ನೀವು ಎಷ್ಟೆಷ್ಟು ವರ್ಷ ಬಿಟ್ಟು ಓದಿದ್ರು ನಿಮ್ಗೊಂದು ಹೊಸ ಹೊಸ ಹೊಳವು ಕಾಣ್ತಾ ಹೋಗುತ್ತೆ. ಅವರು ಪರ್ಸನಲ್ ಆಗು ನಮ್ಮ ಕುಟುಂಬಕ್ಕೆ ಪರಿಚಯಿತರು, ನಮ್ಮನ್ನ ಆತ್ಮೀಯವಾಗಿ ಕಂಡಂತವ್ರು, ನಮ್ಮ ಮನೆಗೆ ಹಲವಾರು ಬಾರಿ ಬಂದಂತವ್ರು, ನಮ್ಗೆ ಸಾಕಷ್ಟು ಸಲಹೆಗಳನ್ನ ನೀಡಿದಂತವ್ರು. ಅವ್ರಿಗೆ ಪ್ರತಿಯೊಂದು ಮನೆಯವರು ಈ ತರ ಹೇಳ್ಬೋದೇನೋ, ಅವ್ರು ನಮಗ್ ತುಂಬಾ ಆತ್ಮೀಯರು ಅಂತ. ಯಾಕೆಂದ್ರೆ ಸಮಾಜಕ್ಕೆ ವಾಯ್ಸ್ ಆಫ್ ಇಂಡಿಯಾ ಸೀರೀಸ್ ಕನ್ನಡದಲ್ಲಿ ಪ್ರಾರಂಭ ಆಗಕ್ಕೆ ಒಂದ್ ರೀತಿ ಅವರೇ ಕಾರಣ. ಆ ವಾಯ್ಸ್ ಆಫ್ ಇಂಡಿಯಾ ಸೀರೀಸ್ ಕನ್ನಡದ ಸರಣಿಯಾದಾಗ ಅದರ ಸಂಪಾದಕರಾಗಿ ಮಂಜುನಾಥ್ ಅಜ್ಜಂಪರ್ ಅವರು ಆಯ್ಕೆಯಾದಾಗ ಸಾಮಾನ್ಯ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನನಗೆ ಸಿಕ್ಕಾಗ ನನ್ನ ಮೊದಲು ಕೇಳ್ತಾ ಇದ್ದು 2 ಪ್ರಶ್ನೆ. ಏನು ಅಂದ್ರೆ, ಮಂಜು ಎಲ್ಲಿ? 2ನೇ ಪ್ರಶ್ನೆ ಕೇಳ್ತಾ ಇದ್ರು, ನೀನ್ ಯಾವ್ದು ಅನುವಾದ ಮಾಡ್ತಾ ಇದೀಯಾ ಈ ಸರಣಿಲಿ ಅಂತ. ನಾ ಪ್ರತಿ ಬಾರಿ ಹೇಳ್ತಾ ಇದ್ದೆ, ಇಲ್ಲ ನಾನು ಇವ್ರಿಗೆ ಸಹಾಯ ಮಾಡ್ತಾ ಇದ್ದೀನಿ, ಪ್ರೂಫ್ ರೀಡಿಂಗು ಇತ್ಯಾದಿ ನೋಡ್ತಾ ಇದ್ದೀನಿ ಅಂತ. ಇಲ್ಲ, ನೀನ್ ಅನುವಾದ ಮಾಡ್ಲೇಬೇಕು ಅಂತ. ಹಾಗಾಗಿ ಅವರ ಒಂದು ರೀತಿಯ ಒತ್ತಾಯ ಮೇರೆಗೆ ನಾನು ಒಂದು ರೆಸಿಸ್ಟೆನ್ಸ್ ಟು ಮುಸ್ಲಿಂ ಇನ್ವೇಡರ್ಸ್ ಅಂತ, ಅದೇ ಹಿಂದೂ ವೀರಗಾಥೆ ಆಯ್ತು. ಈ ತರ ಪ್ರತಿಯೊಬ್ಬರಿಗೂ ಅವರು ಒಂದು ಹಿನ್ನೆಲೆಯಾಗಿ ಪ್ರತಿಯೊಂದರಿಗೂ ಬೆನ್ನೆಲುಬಾಗೆ ಇದಾರೆ. ಅವರು ಅವರ ಹಣದ್ದಾಗ್ಲಿ, ಅವರ ರಾಯಲ್ಟಿಯನ್ನು ಬೇರೆಯವ್ರಿಗೆ ಕೊಡೋದಾಗ್ಲಿ, ಪ್ರತಿಯೊಂದನ್ನು. ಇನ್ನ ಸಾಹಿತ್ಯದ ಬಗ್ಗೆ ಹೇಳೋದು ಇನ್ನೇನಿದೆ ಹೇಳಿ. ಒಂದ್ ರೀತಿ ಒಂಥರ ಬ್ಲಾಂಕ್, ಶೂನ್ಯ ಆತರ ಆವರಿಸಿದೆ. ಆದ್ರೆ ತುಂಬಾ ಜೀವನ ನಡೆಸಿ ಹೋದ್ರು. ಕನ್ನಡ ಸಾಹಿತ್ಯಕ್ಕೆ ತುಂಬಾ ಕೊಟ್ಟೋದ್ರು ಕೊಡುಗೆನ. ಅದನ್ನ ನಾವ್ ಎಷ್ಟು ಇಟ್ಕೊಂಡು ಮುಂದುವರಿಸ್ತೀವಿ ಅನ್ನೋದು ತುಂಬಾ ಮುಖ್ಯ ಅಷ್ಟೇ. ಈಗ ನಮಸ್ತೆ. ಬರವಣಿಗೆಯ ಪ್ರಪಂಚಕ್ಕೆ ಸವಾಲನ್ನ ಎಸೆದು ಅದಕ್ಕೆ ಬಲವಾಗಿ ನಿಂತವರು ನಮ್ಮ ಭೈರಪ್ಪನವರು. ಈ ಮಣ್ಣಿನ ಒಂದು ಸಂಸ್ಕೃತಿ, ನಂಬಿಕೆ, ಪರಂಪರೆ ಜೊತೆಗೆ ರಾಷ್ಟ್ರೀಯತೆಯನ್ನ ತಮ್ಮ ಬರಹಗಳಲ್ಲಿ ತುಂಬಿದವರು ಭೈರಪ್ಪನವರು. ಅನೇಕ ಕಾದಂಬರಿಗಳನ್ನ ನಾವು ಓದಿದ್ದೀವಿ. ಅವರ ಯಾನ ಆಗಿರ್ಬೋದು, ಆವರಣ ಆಗಿರ್ಬೋದು, ಪರ್ವ ಆಗಿರ್ಬೋದು, ನಮ್ಮನ್ನೆಲ್ಲ ಒಂದು ಗಂಭೀರವಾದ ಓದಿಗೆ ಹೀಗಿರಬೇಕು ಅಂತ ನಮಗೆ ಒಂದು ದಾರಿದೀಪ ಆಗಿದೆ. ಖಂಡಿತ ಅವರು ತುಂಬ ಜೀವನ ನಡೆಸಿ ನಮ್ಮ ಕನ್ನಡ ಭಾಷೆಗೆ ಒಂದು ಮುಗಿಸಲು ಆಗದೆ ಇರುವಂತಹ ಕೊಡುಗೆಯನ್ನು, ಆಸ್ತಿಯನ್ನು ಕೊಟ್ಟಿದ್ದಾರೆ.
ಖಂಡಿತ ಅವರ ಪುಸ್ತಕಗಳನ್ನ ಓದಿ ಅವ್ರನ್ನ ನಮ್ಮ ಮನಸ್ಸಲ್ಲಿ ಉಳಿಸ್ಕೊಳ್ಳೋಣ. ನಮಸ್ತೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.